ಹೌದಾ, ಬೋರ್ ಹಾಕ್ಸ್ಕೊಂತೀಯ? ಚಲೋ ಆತ್ ಬಿಡು. ಅದು ಒಂದು ನೀರಿಂದ ಇಲ್ಲಿ ದಿನ ಬರೋದಿಲ್ಲ ಏನಿಲ್ಲ, 2 ದಿನಕ್ಕೊಮ್ಮೆ ಬರ್ತಾವು. ಮತ್ತೀಗ ಆಮೇಲೆ ಏನು ಬೇಸಿಗೆಗೆ 4 ದಿನಕ್ಕೊಮ್ಮೆ ಮಾಡ್ತಾನಂತ ನಮ್ಮೂರಾಗನ ಸಿಟಿಗತ್ತಿಗೆ. ಹಾಗಾಗಿ ಬೋರ್ ಹಾಕ್ಸೋದು ಚಲೋನ. ಹಂಗೇನ್ರ ಅಪ್ಪ ತಂದಾಗ ಇರ್ತಾವೆ. ಹುರಿ ಎತ್ಯಾರ ಈಗ ನಳದ ನೀರು ಬರಂಗ ಮಾಡ್ಕೊತೀವ್ರಿ. ಅಂದ್ರೆ ಮತ್ತು ಒಮ್ಮೆಮ್ಮಂತೂ ನೋಡ್ರಿ ಎಲ್ಲೆಲ್ಲಿಗೆ ಹೋಗಿ ತೊಗೊಂಬರ್ತೀವಿ ನಾವು ನೀರು, ಹೌದಲ್ರಿ? ಅವಾಗ ನೀರು ಬಿಟ್ಟಿಲ್ಲ ಅಂತ ಹೇಳಿ ಪಂಚಾಯತ್ ಇದೈತಲ್ರಿ ನಳ, ಅಲ್ಲಿಗೆ ಹೋಗಿ ಗಾಡಿ ಮ್ಯಾಗ 2 ಕೊಡ 4 ತೊಗೊಂಬಂದಿವ್ರಿ. ಎಲ್ಲದಕ್ಕೂ ಕಷ್ಟ ರೀ ಅವಾಗ. ಮತ್ತು ಇವರು ಯಾರೂ ಇಲ್ಲಾಂದ್ರೆ ನಾನು ಸಂಗೀತಕ್ಕನ ಹೋಗಿವಿ. ಹಾಗಾಗಿ ಮತ್ತು ನಳದ ನೀರು ನೆಚ್ಕೊಂಡು ಕುತ್ಕೊಳಕ್ಕೂ ಆಗಂಗಿಲ್ಲ ಅಲ್ರಿ. ಅದಕ್ಕೊಂದು ಬೋರ್ ಇರಲಿ ಅಂಥೇಳಿ ನಳದ ನೀರು ಬಂದು ಟ್ಯಾಂಕಿ ಬೀಳ್ತಿರ್ತಾವ್ರಿ. ದಿನ ಟ್ಯಾಂಕ್ನ ನೀರು ಏರ್ಸ್ಕೊಂಡು ಯೂಸ್ ಮಾಡ್ಬೋದು. ಒಂದು ಟ್ಯಾಂಕ್ ಒಂದು ಕಟ್ಟಿಸ್ಬಿಡ್ಬೇಕು ನಾವು ದೊಡ್ಡದು. ಆಮೇಲೆ ಬೋರ್ ಮತ್ತು ಹಿಂಗೇನು ನಳ ಕೈ ಕೊಟ್ಟರೆ ಬೋರಿ ನೀರು ಏರ್ಸೋಣದ್ರಿ. ಮತ್ತು ಈಗ ಮತ್ತೆ 2 ದಿನಕ್ಕೊಮ್ಮೆ ಬರ್ತಾವೆ. ಮತ್ತು ಅರ್ಜೆಂಟ್ ನೀರು ಬೇಕು, ಮನ್ಯಾಗ ಕಾರ್ಯ ಕಟ್ಲಿ ಅಂದ್ರೆ ಟ್ಯಾಂಕರ್ ತೊಗೊಂಬಂದು ಹಾಕ್ಸ್ಕೊತೀವಿ. ಅದಕ್ಕೆ ರೀ ಅವನವ ಚಲೋ ಆಲೋಚನೆ ಮಾಡ್ರಿ. ವಜ್ಜಾ ಮಾಡ್ಕೋಬೇಡ ಯಪ್ಪ ರಮೇಶ, ಸಾಲ ಜಾಸ್ತಿ ಮಾಡ್ಕೋಬೇಡ್ಲಾ. ಮತ್ತಿಲ್ಲಡಿ ಎಲ್ಲ ತಲೆ ಮೇಲೆ ಬಿದ್ದು ಅಂದ್ರೆ ಭಾರಿ ಕಷ್ಟಲಾ. ಹ್ಞೂ ಬೇವಾ, ನಾನು ಅದನ್ನ ಯೋಚನೆ ಮಾಡಕತ್ತೀನಿ. ಜಾಸ್ತಿ ಏನು ಇದು ಮಾಡ್ಕೊಂಡು ರಗಡಿ ಮಾಡ್ಕೊಳ್ಳಲ್ಲ. ಆದ್ರೆ ಇದು ಬೇಸಿಕ್ ಯವ, ನೀರು ಬೇಕು ಅದಕ್ಕೆ. ಅದೇನು ಬೇಸಿಕ್ ಅದೇನು ಹಿಕ್ಕ ಗೊತ್ತಿಲ್ಲ ನನಗಂತೂ. ಎಲ್ಲ ಸಮಸ್ಯೆನ ಹಿಕ್ ಮಾಡ್ಕೋಬೇಡ, ಆಟ ಹೇಳೋದು. ಈಗೇನು ಸಾಲದವಲ್ಲ ಅವ್ನು ಹರಿಯೋ ಪ್ರಯತ್ನ ಮಾಡು ನೋಡು. ಅಲ್ಲಪ್ಪ, ಈ ನಮ್ಮ ಮನಿ ಸಂಧ್ಯಾಗ ಅದು ಲಾರಿ ಬರ್ತೈತನ, ಅದು ಹೆಂಗೆ ಬೋರ್ ಹಾಕತ್ಲಾ? ಯಪ್ಪ ನೀ ತಲೆ ಕೆಸ್ಕೊಬೇಡ. ಅದು ಏನೇನು ಇರ್ತಾವ ಪೈಪು ಗೀಪು, ಗಾಡಿ ದೂರ ನಿಂತ್ರು ಅವೆಲ್ಲ ಇನ್ಸ್ಟ್ರೂಮೆಂಟ್ ತೊಗೊಂಬಂದು ಹಾಕ್ತಾರ. ಒಂದಿನ ಈಟು ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾಕಂದ್ರೆ ಅದು ಕೊರಿಯ ಸೌಂಡ್ ಇರುತ್ತಲ್ಲ. ಈಗ ನೀರಿಂದ ಪಾಯಿಂಟ್ ಒಂದು ಹುಡುಕಿಸ್ಬೇಕು. ಆತ ರಾಚಯ್ಯ ಅದನಲ್ಲ ಸ್ವಾಮ್ಯಾರತ, ಆತನ ಕರೆಸ್ತೀನಿ. ಆತದ ಏನೋ ಪಾಯಿಂಟ್ ಹುಡುಕ್ತಾನಂತ ಬೋರಿಂದು. ಅಲ್ಲಿ ಹಾಕ್ಸಿದ್ವಿ ಅಂದ್ರೆ ನಿಜವಾಗ್ಲೂ ನೀರು ಬಿಡ್ತಾವ. ಯಾಕಂದ್ರೆ ಮೊನ್ನೆ ಇವರು ಪಂಚಾಯತಿನ ಬೋರ್ ಹಾಕ್ಸಿದ್ರು ನೋಡು, ಹೋದ ವರ್ಷ ಬ್ಯಾಸ್ಗ್ಯಾಗ. ಮತ್ತು ನಮ್ಮ ಒಳಗೆ ಹಾಕ್ಸ್ಯಾರ, ಅದು ಸೀನೀರ್ ಬಿದ್ದೈತಲ್ಲಪ್ಪ ಅದಕ್ಕೆ. ಆತೋರಪ್ಪ ಮಾಡು. ಮತ್ತೀಗ ಅದಿದು ಮತ್ತು ಇದು ಅಲೆ ಹಬ್ಬಲ್ಲೀಗ ಒಳ್ಳೆ ಕೆಲಸ ಮಾಡಕ್ಕೆ ಬರಲ್ಲ ಅಂತಾರೆ ನೋಡ್ಲಾ. ಯವ್ವ ಇದು ಮುಗಿಲಿ, ಅಲೆ ಹಬ್ಬ ಮುಗಿಲಿ, ಅದಾದ್ಮ್ಯಾಗನ ಮಾಡ್ತೀವಿ. ಅಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡನು. ನಾವ್ ಈಗ ಹೇಳಿದ್ರೆ ಅವರು ಟೈಮ್ ಕೊಡ್ತಾರ ನಮಗೆ, ಇಂಥ ದಿನ ಬರ್ತೀವಿ ಅಂತಂದು. ಮತ್ತೆ ಅವರು ಎಲ್ಲ ಕೆಲಸ ಇರ್ತಾವಲ್ಲ, ಅವ್ರಿಗೆ ಅಡ್ವಾನ್ಸ್ ಹೇಳಿ ಇಡ್ಬೇಕು. ಆತ ಅಷ್ಟು ಮಾಡು. ಏನಪ್ಪ ರಮೇಶ, ಬೋರ್ ಹಾಕ್ಸಕತ್ತೀಯ? ಹ್ಞೂ ರೀ ಅತ್ತಿಗೆಮ್ಮ, ಯಾಕಂದ್ರೆ ಗೊತ್ತೈತಲ್ರಿ ನಮ್ಮೂರಾಗ ನೀರಿಂದ ಎಷ್ಟು ತ್ರಾಸ ಐತೆ ಅನ್ನೋದು. ಹೌದು, ಭಾಳ ತ್ರಾಸ ಐತಿ. ಆಮೇಲೆ ಮತ್ತು ನಾಳೆ ಹಿತ್ತಲ್ದಾಗ ಜಾಗನೂ ಐತಾ, ಯಾರ ಮನೆ ಕಟ್ಸೊಳ್ಳೆ ಬಿಡಲಿ ನಾವು. ಮತ್ತು ಮಾವಾರಂತರೂ ಇದನ್ನ 2 ಪಾರ್ಟಿಷನ್ ಮಾಡ್ಕೋರಿ ಅಂದ್ರೆ. ಮತ್ತು ಹಿತ್ತಲ ದೊಡ್ಡದೈತಲ್ಲ, ಮತ್ತು ಬೇಕಾಗುತ್ತೆ. ನನಗೂ ಗಂಡ್ಮಗದನ, ನಿನಗೂ ಗಂಡ್ಮಗದನ. ನಾಳೆ ಬೇಕಲ್ಲ, ಹೌದಲ್ಲ? ನೀರು ಹೊಡ್ಯಾಕ ಅದಕ್ಕೂ ಅನುಕೂಲ ಆಗುತ್ತಾ? ಹಾಕ್ಸ್. ನಮ್ದು ಪಾಯಿಂಟ್ ಎತ್ತ ಕಡೆ ಹುಡುಕ್ಬೇಕಂತ ಮಾಡ್ಯಾರಿ. ಆದಷ್ಟು ಹೊರಗೆ ಬರಂಗ ಹುಡುಕ್ಬಿಡು ನಮ್ದಂತ್ರ, ಹೌದಲ್ಲ? ನೀವು ಬೋರ್ ಹಾಕ್ಸ್ತೀರಿ ಅತ್ತಿಗೆಮ್ಮ? ಹಾಂ, ಮತ್ತು ನಿನಗೆ ಗೊತ್ತಾಗ ನಿನ್ನ ಸೈಡ್ ಅಷ್ಟೇ ನೀ ಬೋರ್ ಹಾಕ್ಸಿ ಅಂತೇನ ಒಂದು ಮನೆಯಾಗ ಎದ್ಕಂಡು? ಅಲ್ರಿ ಅತ್ತಿಗೆಮ್ಮರ, ಹಂಗೇನಾರ ಬೇಕಂದ್ರೆ ನೀವು ಹಾಕೋಬಹುದು ತಗೋರಿ. ಒಂದ ಕಡೆ ಹಾಕ್ಸನ್ ಬೋರು, 2 ಕಡೆ ಹಾಕ್ರಿ, ಇಬ್ರಿಗೂ ಬರ್ತೈತಿ. ಹೌದವಾ? ಏನ್ ನಾವೇನು ದೂರ ಅದಾವನ ಮನಿ? ಮಗ್ಲ ಒಂದ ಮನೆಯಾಗನ ಏನು ಇವು ಹಾಗ ನೀರು ಒಂದು ಬಟನ್ ಆನ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೂ ಬೇಕಾದ್ರೆ ಬಟನ್ ಮಾಡ್ಕೆ. ಈಗೇನು 2-3 ಮಾಡ್ಕೋಬಹುದು. ನಿಂಗೆ ನೀರು ಬೇಕಾದ್ರೆ ನೀನು ನೀರು ಏರ್ಸ್ಕೊಂಡು ಯೂಸ್ ಮಾಡ್ಕೆ, ಅವ್ರು ಬೇಕಾದಾಗ ಅವ್ರು ಮಾಡ್ಕೊಂತಾರ. ಅದನ್ನು ಬಿಟ್ಟು ರೊಕ್ಕ ಖರ್ಚು ಮಾಡಿ 2 ಬೋರ್ ಯಾರು ಹಾಕಿಸ್ತಾರ ನಾವ? ಹಂಗಲ್ರಿ ಮಾವರ, ಯಾಕಂದ್ರೆ ಟೈಮು ಹಿಂಗೆ ಇರ್ತಂತ ಹೇಳಕ್ ಬರೋದಿಲ್ಲ ನೋಡ್ರಿ. ಮತ್ತೆ ಈಗ ಅಂಕರು ಬೇಕಾಗೈತಿ ಅಂತಂದ್ರಿ, ಆಮೇಲೆ ನಾನು ರೊಕ್ಕ ಕೊಟ್ಟು ಹಾಕ್ಸೀನಿ ಬೋರು ಅಂತಂದ್ರಿ. ಅಲ್ಲ, ಈಗಾದ್ರೂ ನಮ್ಮ ಹತ್ರ ಏನೋರು ಬೋರಿಗೆ ರೊಕ್ಕ ಕೊಟ್ಟು ಹಾಕ್ಸೋಷ್ಟು ರೊಕ್ಕ ಇಲ್ಲ ಖರೆ. ಈಗಾದ್ರೂ ರಮೇಶ್ನ ನಮಗೆ ಒಂದಿಟ್ಟು ಸಹಾಯ ಮಾಡಿದ್ರೆ ಬೇಷ್ ಐತ್ರಿ. ಮಾಡಿಸ್ಬಿಡಮ್ ಬಿಡ್ರಿ ಮಾವರ. ಇಂಥ ನಿನ್ನ ಕಚಡ ಬುದ್ಧಿಗನಲ್ಲೇನ ನಿನ್ನ ಸೇರಲ್ಲ. ಹೇಳ್ತೀನಿ ಕೇಳು, ಬದ್ಲಾಗ್ಯಾಳ ಅನ್ನತ್ಲಿಗೆನ ಮತ್ತೆ ನಿಂದು ಕೆಟ್ಟ ಬುದ್ಧಿ ಬಿಡ್ದೇ ಇಲ್ಲಲ್ಲ. ಬಿಡ್ದೇ ಇಲ್ಲ ಅದನ್ನ. ನಿನ್ನನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲೋಡವ. ಹೌದ್ಲಿ ಸಂಗೀತ, ಸುಮ್ಮನೆ ಯಾಕೆ ನಾವು ಬೋರ್ ಹಾಕ್ಸುನು? ಏನಾಗುತ್ತಾ? ಕರೆಂಟಿಂದು ಬೇರೆ ಮಾಡ್ಕೊಂಬಿಡನ್ ಬೇಕಾರ. ಅದು ಕರೆ ಬಿಡ್ರಿ, ಕರೆಂಟಿಂದರೆ ಯಾಕೆ ಬೇರೆ ಮಾಡೋನು? ಅಲ್ಲೇ ಇರುವಲ್ದಾಗ ಬಟನ್. ಹಂಗೇನ್ರ ಬೇಕಾತಂದ್ರೆ ಕನೆಕ್ಷನ್ ಬೋರಿಂದ ನಮ್ಮ ಮನೆಗೊಂದು ಕೊಡಸಕ್ಕೆ ಹೇಳ್ಬಿಡ್ರಿ. ನಾ ಹೇಳ್ತೀನಿ ಬಟನ್ ಹಾಕಕ್ಕ. ಗೀತಾವ್ ಬಟನ್ ಹಾಕಿದ್ರೆ ಸಾಕು, ಎಲ್ಲ ನೀರು ಸೊಂತ ನಮ್ಮ ಮನೆಗೆ ಬಂದ್ಬಿಡ್ತಾವ. ಮುಂಜಾನೆ ಬೇಕಾರೆ ಹಾಕಿ ಸಂಜೆ ಮುಂದೆ ಹಾಕಂತೀನಿ ನೀರು. ಅದು ಒಳ್ಳೇದ ಬಿಡ್ರಿ, ಒಂದ ಕಡೆ ಇರಲಿ. ಎಲ್ಲ ಒಂದ ಮನೆಯಾಗ ಇದ್ಮ್ಯಾಗ ಇನ್ನೇನೈತಿ. ನನ್ನ ಗಂಡನ ಇಲ್ಲದೇ ಇರೋ ಐಡಿಯಾ ಎಲ್ಲ ಕೊಡ್ತಾನೆ. ಕರೆಂಟ್ ಬೇರೆ ಮಾಡ್ಕೊತಾನೆ.
ಈಗಂಕರು ಕರೆಂಟ್ ಫ್ರೀ ಐತಿ ಮುಂದೆ ಇದ ಸರ್ಕಾರ ಇರ್ತಾನೆ ಫ್ರೀ ಕೊಡಕ್ಕ ಭಾರಿ ನನ್ನ ಗಂಡಂದು ರೀ ನೀವು ಸುಮ್ಮನಿರ್ರಿ ಕರೆಂಟ್ ಫ್ರೀ ಐತಲ್ಲ ಈಗ ಹೆಂಗು ಎರಡು ಕಡೆ ಯಾಕೆ ಸುಮ್ಮನೆ ಅದಕ್ಕೆ ಆತಾಳವ ಹಂಗ ಮಾಡೋಣ್ರಿ ಅಂತ ಅದು ಮಾಡೋ ಮುಂದಾಗ ವ್ಯವಸ್ಥೆ ಮಾಡೋಣ ಆತ್. ಅದ್ಯಾರ ಎಂತದ ಆರ್ಕಿಟೆಕ್ಚರ್ ಬರ್ತಾರ ಏನದು ಆರ್ಟಿಟೆಕ್ಚರ್ ಏನು ಆರ್ಕಿಟೆಕ್ಟ್ರಿ ಅವ್ನು ಕರ್ಕೊಂಬ ಅವ್ನು ನಮ್ಮ ಮನೇನ ಒಂದಿಟ್ಟು ನೋಡ್ಲಿ ನಾವೇನೇನು ಮಾಡಿಸ್ಬೋದು ಅಂತ ಕೇಳುನು. ಯಾಕಂದ್ರೆ ನಾನು ಈಗ ಆಡಾಗ್ಯಾವು ನಾಳೆ ನನ್ನ ಮಗಳು ಮಗ ಮದುವೆಗಾರ ಮತ್ತು ನಾವು ಒಂದಿಟ್ಟು ಮುಂದಾಲೋಚನೆ ಮಾಡ್ಬೇಕಾಗತ್ತಲ್ಲಪ್ಪ ಅದಕ್ಕೆ ಕರ್ಕೊಂಬಾರ. ಹ್ಞೂ ರೀ ಅದಕ್ಕೆ ಮರ ಆತ್ರಿ ನಾನು ನೋಡಕ್ಕೆ ಬರ್ತಾರಲ್ರಿ ಅವಾಗ ನಿಮ್ಮದು ನೋಡ್ತಾ ಇರ್ತವ್ರಿ. ಈಗೇನು ನಾವೇನು ತಡವಲ್ಲ ಅಲೆ ಹಬ್ಬ ಐತಲ್ಲ ಮುಗಿಯೋವರೆಗೂ ಏನೂ ತಡಲ್ಲ ಅದಾದಮೇಲೆ ಮಾಡನ್ರಿ. ಮಾಡುವಂತ ಹೇಳಪ್ಪ ಕೈ ಬಿಡ್ರಿ ನಡೀರಿ ಏನಾರ ಅಡುಗೆ ಮಾಡ್ರಿ ಏನು ಮಾಡ್ತೀರಿ ನೋಡ್ರಿ. ಅಲ್ಲಲ್ಲ ನೀ ಯಾಕೆ ಬಂದಿ ಮುಂಜಾನೆ ನೀನು ಯಾಕೆ ಬಂದಿ ಮನೆಗೆ ಏನಾತ? ಅಯ್ಯೋ ಯವ್ವ ನಾ ಯಾಕೆ ಬಂದೆ ಅಂದ್ರೆ ಪುಟ್ಟಕ್ಕನ ಸಾಲಿಯಿಂದ ಫೋನ್ ಮಾಡಿದ್ರಾಳ ಅದೇನ ಸಾಲಿ ಫೀಸ್ ಕಟ್ಟಿಲ್ಲ ಅಂತಂದು ಅಕ್ಕಿನ ಕರ್ಕೊಂಡು ಹೋಗ್ರಿ ಮನೆಗೆ ಅಂತಂದು ಫೋನ್ ಮಾಡಿದ್ರು. ಅದಕ್ಕೆ ಈಕೆ ಹೇಳಿದ್ ನಾನು ಒಂದಿಟ್ಟು ಏನರ ಒಂದಿಟ್ಟು ಅಡ್ಜಸ್ಟ್ ಮಾಡಿ ರೊಕ್ಕ ಕಟ್ಟು ಸಾಲಿದ ಅಂತಂದು ಈಕೆ ಕಟ್ಟಿಲ್ಲ. ಅದ್ರಾಗ ಅವ್ರದ್ದು ತಿಂಗಳ ಕಟ್ಬೇಕು ಕಂಡಾಪಟ್ಟಿ ಅಲ್ಲ EMI ಕಟ್ದಂಗೆ ಕಟ್ಬೇಕು ಅವ್ರಿಗೆ ಬಡ್ಡಿ ಕಟ್ಟಿದಂಗೆ ತಿಂಗಳ. ನಾ ಹೇಳಿದೆ ಬ್ಯಾಡಲ್ಲೇ ಇಲ್ಲೇ ಯಾವ್ದಾರ ಸರ್ಕಾರ ಶಾಲೆಗೆ ಓದ್ಸುನು ನಮ್ದು ಏಟ್ ಐತೆ ಅಟ್ ಮಾಡೋಣ ಅಂದ್ರೆ ಇಲ್ಲ ಅಂದ್ಲು. ಅಯ್ಯೋ ಸುಮ್ಮನೆ ಈಗ ಎಷ್ಟು ಕಟ್ಬೇಕೀಗ? 2,000 ಕಟ್ಟಿ ಬರ್ಬೇಕು. ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಕಟ್ಟಕ್ಕ. ಬಸ್ ಚಾರ್ಜಿ ಬಿಟ್ರೆ ದಿನ ಅಡ್ಡಾಡಕ ಮತ್ತೆ 1 ರೂಪಾಯಿ ಇಲ್ಲ ನನ್ನ ಹತ್ರ. ನಿನ್ನ ಹತ್ರನ ಇದ್ರು ಕೊಡು ಅದ್ ನಾವು ಕಟ್ಟಿ ಬರ್ತೀನಿ. ರೀ ಬರ್ರಿ ಹೋಗೋಣ ಬರ್ರಿ. ಈಗ ಮಾತಾಡಕತ್ತಾರಲ್ಲ ಮೆತ್ತಗೆ ನಮ್ಮಿಬ್ರಿಗೂ ಕಟ್ ಅಂತ ಹೇಳ್ತಾರ ನಂಗೆ ಗೊತ್ತೈತಿ. ಅದಕ್ಕೆ ಎಲ್ಲರೂ ಇದ್ದಾಗ ಮುಂದೆ ನಿಂತ್ಕೊಂಡು ಮಾತಾಡ್ತಾಳೆ. ನಮ್ಗೇನು ಇಲ್ಲ ದರ್ದು ಬರೀ ಇವ್ರದ ಚಾಕ್ರಿ ಮಾಡೋದ ಆತು. ನನ್ನ ಕೂಸಿಗೆ ಒಂದು ಚಂದಗತ್ತಂದು ಕುಂಡಿಗೆ ಚಡ್ಡಿ ಹಾಕೋದಾಗಲ್ದಾಗೈತಿ ಈಕಿ ಮಗಳ ಸಂಬಂಧ. ಎಲ್ಲೊಂಟ್ರೂ ಬೆನ್ನತ್ತಿ ಬರ್ತಾಳೆ. ಅನ್ಸಿ ಬಾ ಒಂದಿಟ್ಟು ಏನಾರ ಮಾಡ್ಕೊಂಡು ನಂಗೆ ಚಾಪ ತಿಂದು ನಾನು ಹೋಗ್ತೀನಿ ಮುಂದೆ ಕೆಲಸ ಮಾಡ್ತೀನಿ. ನಡಿಯಪ್ಪ. ನೋಡಿದ್ರ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ತಮ್ಮನಿಗೆ ಹೆಂಡತಿ ಹೆಂಗೆ ನುಣ್ಸ್ಕೊಂಡ್ರೆ ಇನ್ನು ನಮ್ಮನ್ನ ರೊಕ್ಕ ಕೇಳ್ತಾರಂತ ಹೇಳಿ ನನ್ನ ಹತ್ರನೂ ಇಲ್ಲ ರೊಕ್ಕ ಎಲ್ಲಿಂದ ಕೊಳ್ಳಿ. ಹೋದ ತಿಂಗಳೂ ಮಾವಾರ ಕಟ್ಟ್ಯಾರ ಅದಕ್ಕೆ ಈ ತಿಂಗಳು ನಿಂದ್ರಲಿಲ್ಲ. ನಾವು ಏನು ಹೇಳ್ತೀವಿ ಅನ್ನೋದು ಕೇಳಿಸ್ಕೊಳ್ಳಾರ್ದು ಹೆಂಗೆ ಒಬ್ರಿಗೊಬ್ರು ಏನೇನು ನೆವ ಹೇಳಿ ಹೋದ್ರು ನೋಡ್ರಿ. ನೀ ಎಲ್ಲಿ ಹೇಳೋದು ಕೇಳ್ತಿದ್ದಿ ನಮ್ಮ ಸಾಲ ಏನಾಗಿತ್ತದ ನಾವು ಎಲ್ಲ ಅದ ಸಾಲ ಕಲ್ತೀವಿಲ್ಲ. ನಾವೆಲ್ಲ ನಮ್ಮ ರಮೇಶ್ನು ಅಲ್ಲೇ ಚಲೋ ನೌಕರಿ ತೊಗೊಂಡನಿಲ್ಲ. ಓದ್ಬೇಕ ನಮ್ಮ ಮನಸ್ಸಿರ್ಬೇಕು ಹೇಳೋದು ಕೇಳು. ಈಗ ಇನ್ನ ಸಾಲ ಚಲುವಾಗ್ಯವು ನಾ ಕಿತ್ಕೊಂಬಂದು ಹಸ್ತೀನಿ ನೋಡಿ ನನಗೆ ಆಗೋಲ್ದಲ್ಲಿ ರೊಕ್ಕ ಕಟ್ಟೋದು. ಅಯ್ಯೋ ಬ್ಯಾಡ್ರಿ ಇದೊಂದು ವರ್ಷ ಹೆಂಗಾರ ಮಾಡೋನು ಮುಂದೆ ವರ್ಷ ಬೇಕಾದ್ರೆ ಕಟ್ಟೋನಂತ. ಇಲ್ಲಲೇ ಈಗ ಸಾಲ ಚಲುವಾಗಿ ಒಂದು 20 ದಿನ ಆಗೈತಿ ನನಗೆ ಆಗೋಲ್ದು. ಅದು ಈಗ ಏಸ್ ಕಟ್ಟಿವಿ ನಾವು 4,000 ಕಟ್ಟಿವನ. ಮತ್ತೆ ಬ್ಯಾಗು ಪಾಗು ಬುಕ್ ತಗೊಳಕ್ಕೂ ರೊಕ್ಕ ಬೇಕ್ರಿ. ಈಗ ಒಂದು 28,000 ಆಗತ್ತಂತ. ಯೂನಿಫಾರ್ಮ್ ಅದು ಬರೆದು ಕಳ್ಸ್ಯಾರ ಅದನ್ನ ತಗೋ ದಿನಾ ಡೈರೆ ಬರೆದು ಕಳಿಸ್ತಾರಕ್ಕಿಗೆ. ಮತ್ತೆ ದಿನಾ ಬರೆದು ಕಳಿಸ್ತಾರೆ ಎಲ್ಲಿಂತರಲ್ಲ 28,000 ಸಾಲ ಏನು ಮೈಮಕ್ ಎಷ್ಟು ಕಮ್ಮಿ ಐತಂತ ಮಾಡಿಯ ನೀನು? ಯಪ್ಪ ನನ್ನ ಮಗಳು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಲಪ್ಪ. ಅದು ಹೆಂಗ್ರಿ ಅದು ಹೆಂಗೆ ಬೇಸಾಗತ್ತೆ ನಿಮಗಂತೀನಿ ನಾನು. ಬೇಡ 1 ತಿಂಗಳಿಗೆ ಬಿಡ್ಸ್ಕೊಂಬಂದ್ರೆ ನನ್ನ ಮರ್ಯಾದೆ ಏನಾಗಬಾರ್ದು. ಈ ಕಟ್ಟ ಕಾಲಾರ್ದ ಅರ್ಧಕ್ಕೆ ಸಾಲಿಗೆ ಹೊರಗೆ ಹಾಕಿದ್ರು ನಾವು ಮರ್ಯಾದೆ ಹೋಗುತ್ತಾ ಹೇಳೋದು ಕೇಳು. ಸರಿ ಹೋಗ್ಲಿಲ್ಲ ಆಕಿಗೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಕ್ ಬರ್ತಾ ಅದು ಯಾಕ್ಲೇ ಈಗ ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಅದಾವು ಅಲ್ಲಿ ಹಾಕುನ್ ತಗೋ. ಹೆಂಗೂ ನಮ್ಮ ಊರಾಗ ಹೊರಗೆ ಐತಲ್ಲ ಅಲ್ಲಿ ಹಾಕುನಂತ. ಐತಿ ಬಿಡ್ರಿ ಅಬ್ದುಲ್ ಕಲಾಮ್ದೇನೋ ಅಂತಂದು ಐತಿ ಅಲ್ಲಿ ಮಾಡೋಣ. ಅದು ಚಲೋ ಐತಿ ಇಂಗ್ಲೀಷ್ ಮೀಡಿಯಂ ಸಾಲಿ. ಅಲ್ಲಿ ಇನ್ನೊಂದು ಐತಿ ಮೌಲಾನಾಜ್ ಅದಕ್ಕೆ ಬೇಡ ಹೋಗ್ಲಿ. ಇದು ಇನ್ನೂ ಭಾಳ ದೂರ ಆಗುತ್ತಾ. ಇದು ಚಲೋ ಐತಲ್ಲಿ ಇದು ಗೌರ್ಮೆಂಟ್ ಅಂಡರ್ ಐತಿ ಎಲ್ಲಾನು ಕೊಡ್ತಾರೆ ಇಲ್ಲೂ. ನೋಡವಾ ನಾನಂತೂ ಈಗ ಸಾಲಿಗೆ ಹೋಗ್ತೀನಿ ನೀನು ನನ್ನ ಜೊತೆ ಬರ್ತಿದ್ದಿ ಹೋಗಿ ಸರ ಕಿತ್ತು ಗೌರ್ಮೆಂಟ್ ಸಾಲಿಗೆ ಹಾಕೋಣ ಆಟ. ನಡ್ರಿ ಮತ್ತೇನು ಮಾಡ್ಬೇಕು ಚಂದ ಇಂಗ್ಲೀಷ್ ಮೀಡಿಯಮ್ ಕಲೀಲಿ ಅನ್ನೋದು ನನಗೂ. ಮತ್ತು ಅದಾಗಲ್ಲ ಅಂದಾಗ ಯಾರು ಏನು ಮಾಡೋಕ್ಕಾಗತ್ತ. ಆತ್ ನಡ್ರಿ ಹೋಗೋಣ. ಅತ್ತೀರಾ ಹೇಳವ ನೋಡಲ್ಲಿ ಬೇರೆ ಮನ್ಯಾಗ ಗಂಟಿ ಬಾರಿಸಿ ಪೂಜೆ ಮಾಡಕತ್ತಾರ. ನಮ್ಮ ಮನ್ಯಾಗ ಇನ್ನೂ ಏನೂ ಇಲ್ಲ. ಇನ್ನ ನೀ ಅತ್ತಿಯರ ಅಂತ ಕರೆದ್ರಾಗದಿದ್ದಿ ತಿರುಗಿ 10 ಆತು. ಇಲ್ರಿ ಇವರು ಇಂಗ್ಲೀಷ್ ಮೀಡಿಯಮ್ನಾಗ ಬ್ಯಾಡ ಅನ್ನಕತ್ತಾರ್ರಿ ಆ ಪ್ರೈವೇಟ್ ಶಾಲೆಗ. ಅದಕ್ಕೆ ಅದು ಇದ್ರಾಗ ಗೌರ್ಮೆಂಟ್ ಶಾಲೆ ಐತಲ್ರಿ ಇಂಗ್ಲೀಷ್ ಮೀಡಿಯಮಿಂದ ಊರಾಗ ಅದಕ್ಕೆ ಹೋಗಿ ಹಚ್ಚಿ ಬರ್ತೀವ್ರಿ. ಹೌದಾ ಆತು ಅಷ್ಟ ಮಾಡ್ರಿ. ನಾನು ಅಂದೇವ ನಿನಗೆ ನೀನ ಜಿದ್ದಿಗೆ ಬಿದ್ದು ಹೋಗಿ ಹಚ್ಚಿ ಬಂದಿದ್ದು. ಆತು ತೋರಿ ಹೋಗಿ ಬರ್ರಿ. ಆಕೆ ನಾಷ್ಟ ಪಶ್ಚಾತ್ ಮಾಡ್ತಾಳ ನೀ ಹೋಗಿ ಬಾ. ನಡೀರಿ ಹೋಗೋಣ ಅದನ್ನ ಮಾಡ್ಸೇ ಬಂದ್ಬಿಡೋಣ ವ್ಯವಸ್ಥೆನ. ಮತ್ತೆ ಕಿತ್ತದ ಬೇಡ ಮತ್ತು ಹಂಗೆ ಹಿಂಗಂದು ಹಚ್ಕೊಂಡ್ರೆ ಇದೊಂದು ವರ್ಷ ಹೆಂಗಾರ ಜಗ್ಗುನು. ಇಲ್ಲಾಂದ್ರೆ ಮತ್ತೆ TC ಕೊಟ್ರೆ ತೊಗೊಂಬಂದು ಬಡ ಗೌರ್ಮೆಂಟ್ ಶಾಲೆಗೆ ಹಾಕೋನು. ಇನ್ನು ಹೆಂಗೂ ಹೊತ್ತೈತಿ ಟೈಮ್ ಐತಿ ನಡ್ರಿ. ನಾ ಎಲ್ಲಿ ಈ ತಿಂಗಳು ನಮ್ಮನ್ನ ರೊಕ್ಕ ಕೇಳ್ತಾಳನ ಅಂತ ಮಾಡಿದ್ನ್ಯಾನ. ಹೋದ ತಿಂಗಳ ನಮ್ದು ಜೀವ ತಿಂದು ಜೀರಿಗೆ ಹಿಂಡಿಟ್ಲು ರೊಕ್ಕದ ಸಂಬಂಧ. ನಿಮ್ಮ ಮೊಮ್ಮಗಳ್ರಿ ಹಂಗ್ರಿ ಭವಿಷ್ಯ ರೀ ಅಂತಂದು ಅದಕ್ಕೆ ನಾ ಒಳಗೆ ಹೋಗ್ಬಿಟ್ಟೆ.
ಊರಿ ಮಾವರ ಈಗ ಹೋದ ತಿಂಗಳಂತೂ ನೀವು ಕಟ್ಟಿಬಿಡ್ರಿ ಅಡ್ಮಿಷನ್ ರೊಕ್ಕನ. ಈಗ ಮತ್ತೆ ಸಾಲಿ ಬುಕ್ ಪಕ್ಕ ಅದೇನೋ 28,000ವರೆಗೂ ಅಂತ್ರಿ. ನಾನು ಇವ್ರಿಗೆ ಗಂಟು ಬಿದ್ದುಬಿಟ್ಟಾರ್ರಿ ಇಬ್ರು. ಎಲ್ಲಿಂದ ತರನ್ರಿ ಮಾವರ ಒಂದೇ ಸರಿ 28,000 ಅಂದ್ರೆ ನಾನು ಎಲ್ಲಿ ಹೋಗಂಗಿಲ್ಲ ನೋಡ್ರಿ ಮಾವರ. ನನ್ನ ಮಗ್ ಏನಾರ ತರಕ್ ಹೋದ್ರು ಮಗಳು ಬೆನ್ನ ಹಚ್ಚಿ ಕಳಿಸ್ತಾಳ, ನಾವು ಒಂದು ಹೊರಗೆ ಹೋದ್ರು ಬೆನ್ನ ಹಚ್ಚಿ ಕಳಿಸ್ತಾಳ, ನಾವು ಒಂದು ದವಾಖಾನಿಗೆ ಹೋದ್ರು ಬೆನ್ನ ಹಚ್ಚಿ ಕಳಿಸ್ತಾವ್ರಿ. ಆಕೆಗೆ ಮೊನ್ನೆ ಕೆಮ್ಮಾಗಿತ್ತು ತೋರ್ಸಂಬರ್ರಿ ಅಂತ ಕಟ್ ಕಳಿಸ್ತಾಳ. ಇದೇನು ಸರಿ ಏನ್ರಿ ಮಾವರ ಹಿಂಗೆ ಮಾಡೋದು? ನೋಡವ, ಈಗ ಒಂದ ಮನೆಗೆ ಅದಿ ಅಂದಮೇಲೆ ಹೊಂದ್ಕೊಂಡು ಹೋಗ್ಬೇಕು. ಎಲ್ಲದನ್ನೂ ದೊಡ್ಡದು ಮಾಡ್ಕೊಂಡು ದೀರ್ಘ ಖರ್ಚಕ್ಕೆ ಹೋದ್ರೆ ಬಾಳೆ ಆಗಂಗಿಲ್ಲ. ಅದಕ್ಕೆ ಬೇರೆ ಬೇರೆ ಮಾಡಕ್ಕೆ ಹತ್ತಿರೋದು. ಈಗ ಇವೆಲ್ಲ ನಾನು ನೋಡಕತ್ತೀನಿ. ಈಗ ಹೋಗ್ಯಾರಲ್ಲ, ಈಗ ಮಾಡ್ತಾರ. ಇನ್ನೇನು ಬುಕ್ಕನು ಸಾಲಿಯಾರ ಕೊಡ್ತಾರ, ಪೆನ್ನು ಸಾಲಿಯಾರ ಕೊಡ್ತಾರ, ಬ್ಯಾಗು ಸಾಲಿಯಾರ ಕೊಡ್ತಾರ. ಏನು ಚಿಂತಿಲ್ಲ ಆಕಿದು. ಇನ್ನು ಇಕ್ಕಿದು ಪುಟ್ಟಕ್ಕಂದು. ಹ್ಞೂಪ್ಪ, ನಾನು ಅದ ಅನ್ನಕತ್ತೀನಿ. ನಾವೆಲ್ಲರೂ ಹೋಗ್ಬೇಕಂದ್ರೂ ದಾರಿಲ್ಲ. ಈಗ ನೋಡ್ರಿ, ಈಗ ಬೋರ್ ನನಗೂ ಹಾಕ್ಸಂತಾರ. ನಾನೇನು ಅವ್ರ ಮನೆಗೆ ಹಾಕ್ಸಲ್ಲ ನೋಡ್ರಿ ಪೈಪಿಂಗು. ಅವ್ವ ಬಿಡಲ್ಲ ಆಕಿ ಬಿಡೋದಲ್ಲ. ಒಂದು ಎಲ್ಲಾರ ಒಂದು ಅಡಿಗೆ ಮನೆಯಾಗಾರ ಎಲ್ಲಾರ ಬಚ್ಚಲ್ದಾಗಾರ ಒಂದು ಹಾಕ್ಬಿಡು. ನಳ ಒಂದು ಪೈಪ್ ಮಂತೊಮ್ಮೇನು ಹಾಕಕ್ ಹೋಗ್ಬೇಡ ಅತ್ತಿಯಾರ. ಅದನ್ನಾರ ಯಾಕೆ ಹಾಕ್ಸೇನ್ರಿ ಅತ್ತಿಯಾರ? ರೊಕ್ಕ ಖರ್ಚು ಮಾಡಿ ನಾವಂತ್ರಿ ಎಲ್ಲ ಮಾಡೋದು. ಒಂದು ಪೈಪ್ ಅಲ್ಲಿ ಎಳೆಯೋದಂತ್ರಿ ಹೆಂಗ್ರಿ? ಅದು ಕರೆಂಟ್ ಬೇರೆ ಬೇರೆ ಮಾಡ್ಕೊಂಡ್ರಂದ್ರೆ ಅದು ಬೇಡ ಅಂತಾರೆ. ನನಗೇನ ಬೇರೆ ಬೇರೆ ಬೋರ್ ಹಾಕ್ಸಿದ್ರೆ ಚಲೋ ಐತೆ ಅನ್ಸತ್ತೆ ನೋಡ್ರಿ. ನಿಂಗೆ ತಿಳಿಯಲ್ಲವಾ? ಬುದ್ಧಿಗೆಡ್ತಾನ ಮಾಡ್ಬೇಡ. ಒಂದು ಬೋರ್ನ್ಯಾಗ ಮಗಳ ಇದ್ರೆ ನೀರು ಬೂತಾವನ? ಏನು ಹಂಗ ಯೋಚನೆ ಮಾಡ್ಲಾರ್ದ ಮಾತಾಡ್ತೀಯ? ಏನು ಮಾತಾಡ್ತೀನಿ? ನಮ್ದೇನು ನೀರಾವರಿ ಏನು? ಭೂಮಿ ಏನು? ಅಲ್ರಿ ಮಾವರ ಮತ್ತೆ ಈಗ ನಿಮ್ಮ ಮತ್ತೆ ಹೇಳಲ್ಲವಾ? ನೀನಾರ ಸಮಾಧಾನ ಮಾಡ್ಕೋ. ನಿಮ್ಮ ಮತ್ತೆ ಹೇಳಲ್ಲ. ಒಂದು ಯಾವ್ದಾರ ಪೈಪ್ಲೈನ್ನ ಅವ್ರಲ್ಲಿ ಕೊಡ್ರಿ. ಅಡಿಗೆ ಮನೆಯಾಗಾರ ಇಲ್ಲ ಬಚ್ಚಲ್ದಾಗ ಕೊಟ್ಬಿಡ್ರಿ. ಜಳಕ ಗಿಳಕಕ್ಕೂ ಆಗತ್ತಾ. ಒಂದು ಕೊಡಬೇಕು ಹಿಡ್ಕೊಂಬಂದು ಇದು ಮಾಡ್ಕೊಂತಾರೆ. ನಳದ ನೀರು ಬಂದಿದ್ದನ್ನ ಅವ್ರು ಟ್ಯಾಂಕ್ ಕಟ್ಸ್ಕೊಂಡು ಅವ್ರು ಮಾಡ್ಕೊಂತಾರೆ. ನಳ ಬೇಕಾದ್ರೆ ಪಂಚಾಯತಿದು ಬೇರೆ ಬೇರೆ ತೊಗೊಳೋಣ. ಅವ್ರದ ಮನಿ ಪಟ್ಟಿ ನಳದ ಬಿಲ್ಲು ಎಲ್ಲ ಬೇರೆ ಬರಲಿ, ನಿಮ್ದ ಬೇರೆ ಬರಲಿ. ಅದನ್ನ ನಾನೇನು ಜೈಂಟ್ ಮಾಡಿಸೋದಿಲ್ಲ. ಬೇರೆ ನಳನ ಹಾಕ್ಸ್ಕೊಡ್ತೀನಿ ಅವ್ರಿಗೆ. ಈಗಂಕರು ಇದು ಮನಿ ಮುಂದೆ ನಿಮಗೆ ಐತಿ, ನೀವು ತುಂಬ್ಕೇರಿ. ಅವ್ರು ಮೋಟ್ರ್ ಗಿಟ್ರು ವ್ಯವಸ್ಥೆ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ಕೊಟ್ಬಿಟ್ರೆ ನೀವು ಹೊಸ ಮೋಟ್ರ್ ತಗೋರಿ. ಸರಿ ತೋರಿ ಮಾವರ, ನಾವು ಲೇಟಾಗಿ ಬಂದ್ವಿ. ಏನಾರ ಮಾಡ್ತೀನಿ. ಯವ್ವ, ನಾನಂತರೂ ಶುಗರು BP ಗುಳ್ಗಿ ತೊಗೊಳಕಿ ಅದ್ರಾಗ ಮುಂಜಾನೆ ಒಂದಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ. ಹೊಟ್ಟೆ ಎಲ್ಲ ಹಪ್ಪಿ ಆಗತ್ತಾ. ಹೋಗವ ಯವ್ವ, ಏನ್ರ ಸರ ಮಾಡು.